ಅಮೆರಿಕ ಭಾರತವನ್ನು ಎಂದಿಗೂ ಗುರಿಯಾಗಿಸಿಕೊಂಡಿಲ್ಲ. ಹೀಗಂತ ಹೇಳಿದ್ದು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ರಷ್ಯಾದ ತೈಲ ನಿರ್ಬಂಧಗಳ ಬಗ್ಗೆ ಪ್ರತಿಕ್ರಿಯಿಸಿದ್ದು, ರಷ್ಯಾದ ತೈಲಕ್ಕೆ ಸಂಬಂಧಿಸಿದ ನಿರ್ಬಂಧಗಳು ಭಾರತಕ್ಕೆ ಅಮೆರಿಕ ಸೇರಿದಂತೆ ತನ್ನ ಇಂಧನ ಮೂಲಗಳನ್ನು ವೈವಿಧ್ಯಗೊಳಿಸಲು ಅವಕಾಶವನ್ನು ಒದಗಿಸಿದೆ ಅಂತ ಮಾರ್ಕೊ ರೂಬಿಯೋ ಹೇಳಿದ್ದಾರೆ. ರಷ್ಯಾದ ತೈಲವನ್ನು ಖರೀದಿಸಿದ್ದಕ್ಕಾಗಿ ಭಾರತೀಯ ಸರಕುಗಳ ಮೇಲೆ ವಾಷಿಂಗ್ಟನ್ ವಿಧಿಸಿರುವ ನಿರ್ಬಂಧಗಳು ನಿರ್ದಿಷ್ಟವಾಗಿ ಭಾರತವನ್ನು ಗುರಿಯಾಗಿಸಿಕೊಂಡಿಲ್ಲ ಅಂತ ಮಾರ್ಕೊ ಹೇಳಿದ್ದಾರೆ. ಇದು ಉಕ್ರೇನ್ ವಿರುದ್ಧದ ಯುದ್ಧವನ್ನು ಕೊನೆಗೊಳಿಸುವಂತೆ ಮಾಸ್ಕೋ ಮೇಲೆ ಒತ್ತಡ ಹೇರುವ ವಿಶಾಲ ಪ್ರಯತ್ನದ ಭಾಗವಾಗಿದೆ ಅಂತ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು ರೂಬಿಯೋ, ರಷ್ಯಾದ ತೈಲದ ವಿಷಯವು ಎಂದಿಗೂ ನಿರ್ದಿಷ್ಟವಾಗಿ ಭಾರತಕ್ಕೆ ಸಂಬಂಧಿಸಿದ್ದಲ್ಲ. ಉಕ್ರೇನ್ ಯುದ್ಧದಿಂದಾಗಿ ರಷ್ಯಾದ ಮೇಲೆ ವೆಚ್ಚವನ್ನು ಹೇರುವ ವಿಶಾಲ ಪ್ರಯತ್ನದ ಭಾಗವಾಗಿತ್ತು ಮತ್ತು ಭಾರತವು ರಷ್ಯಾದ ತೈಲದ ಪ್ರಮುಖ ಖರೀದಿದಾರನಾಗಿತ್ತು ಅಂತ ಹೇಳಿದ್ದಾರೆ. ರಷ್ಯಾದ ತೈಲದ ವಿಷಯವು ಎಂದಿಗೂ ನಿರ್ದಿಷ್ಟವಾಗಿ ಭಾರತದ ಬಗ್ಗೆ ಇರಲಿಲ್ಲ. ಉಕ್ರೇನ್ ಯುದ್ಧದ ಕಾರಣದಿಂದಾಗಿ ರಷ್ಯಾದ ಮೇಲೆ ವೆಚ್ಚಗಳನ್ನು ಹೇರುವ ವಿಶಾಲ ಪ್ರಯತ್ನದ ಭಾಗವಾಗಿತ್ತು. ಭಾರತ ರಷ್ಯಾದ ತೈಲದ ಪ್ರಮುಖ ಖರೀದಿದಾರನಾಗಿತ್ತು. ಇದು ಎಂದಿಗೂ ಭಾರತವನ್ನು ಗುರಿಯಾಗಿಸಿಕೊಂಡಿರಲಿಲ್ಲ. ಈ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಭಾರತ ತನ್ನ ಇಂಧನ ಮೂಲಗಳನ್ನು ವೈವಿಧ್ಯಗೊಳಿಸುವುದನ್ನು ಮುಂದುವರಿಸಲು ಅವಕಾಶವನ್ನು ನಾವು ನೋಡಿದ್ದೇವೆ. ಈ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಭಾರತ ತನ್ನ ಇಂಧನ ಮೂಲಗಳನ್ನು ವೈವಿಧ್ಯಗೊಳಿಸುವುದಕ್ಕಾಗಿ ಅವಕಾಶವನ್ನು ನಾವು ನೋಡಿದ್ದೇವೆ ಅಂತ ಯುನೈಟೆಡ್ ಸ್ಟೇಟ್ಸ್ ಮತ್ತು ವೆನೆಜುಲಾದಂತಹ ಇತರ ದೇಶಗಳನ್ನು ಒಳಗೊಂಡಿವೆ. ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸಂಪೂರ್ಣವಾಗಿ ಹೊಂದಿಕೆಯಾಗಿದೆ. ಇಂದು ನಾನು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೊಂದಿಗೆ ಮಾತನಾಡಿದೆ. ಅವರು ಈ ಬಗ್ಗೆ ತುಂಬ ಬಲಶಾಲಿಯಾಗಿದ್ದಾರೆ. ವಿದೇಶಾಂಗ ಮಂತ್ರಿಗಳ ಮುಂದಿನ ಕ್ವಾಡ್ ಸಭೆಗೆ ಭಾರತವನ್ನು ಒಂದು ವೇದಿಕೆಯಾಗಿ ಜಗತ್ತು ನೋಡುತ್ತಿದೆ. ಭಾರತೀಯ ಕಂಪನಿಗಳಿಂದ ಅಮೆರಿಕದಲ್ಲಿ ಗಮನಾರ್ಹ ಹೂಡಿಕೆ ಇದೆ. ನಮಗೆ ಅನೇಕ ಹಂಚಿಕೆಯ ಆಸಕ್ತಿಗಳಿವೆ. ಭಾರತ ಅಗಾಧ ಸಾಮರ್ಥ್ಯ ಮತ್ತು ಹೆಚ್ಚು ಕೌಶಲ್ಯಪೂರ್ಣ ಕಾರ್ಯಪಡೆಯನ್ನು ಹೊಂದಿದೆ. ನಮ್ಮ ಕಂಪನಿಗಳು ಇಲ್ಲಿ ಉತ್ಪಾದಿಸಲು ಬಹಳ ಆಸಕ್ತಿಯನ್ನು ಹೊಂದಿವೆ ಮತ್ತು ಪ್ರಪಂಚದಾದ್ಯಂತ ಅನೇಕ ದೇಶಗಳು ತಮ್ಮ ರಕ್ಷಣಾ ಕೈಗಾರಿಕಾ ನೆಲೆಯನ್ನು ಅಭಿವೃದ್ಧಿಪಡಿಸುತ್ತಿರುವುದರಿಂದ ಭಾರತ ಈ ಪ್ರಯತ್ನಕ್ಕೆ ಪ್ರಮುಖ ಕೊಡುಗೆ ನೀಡಬಹುದು. ಇನ್ನು ತೈಲ ಬೆಲೆ ಏರಿಕೆಗೆ ಇರಾನ್ನ ಅವ್ಯವಸ್ಥೆಯೇ ಕಾರಣ ಅಂತ ರೂಬಿಯೋ ಆರೋಪಿಸಿದ್ದಾರೆ. ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಕಾನೂನು ಬಾಹಿರವಾಗಿ ಮತ್ತು ಕ್ರಿಮಿನಲ್ ರೀತಿಯಲ್ಲಿ ನಿಯಂತ್ರಿಸಲು ಪ್ರಯತ್ನಿಸುತ್ತಿದೆ ಅಂತ ಹೇಳಿದ್ದಾರೆ. ಇದು ಸಂಪೂರ್ಣ ಉಲ್ಲಂಘನೆಯಾಗಿದೆ ಮತ್ತು ಯಾವುದೇ ಕಾನೂನಿನ ಅಡಿಯಲ್ಲಿ ಇದನ್ನು ಅನುಮತಿಸಲಾಗುವುದಿಲ್ಲ. ಯುನೈಟೆಡ್ ಸ್ಟೇಟ್ಸ್ ಮತ್ತು ಭಾರತ ಎರಡೂ ಸಾಮಾನ್ಯ ನಂಬಿಕೆಗಳನ್ನು ಹಂಚಿಕೊಳ್ಳುತ್ತವೆ ಅಂತ ರೂಬಿಯೋ ಹೇಳಿದ್ದಾರೆ.